ರಾಜಿಗ ಅಲ್ಲೂರೋಗ್ ಅವರ ಜರ್ನಿ ನೋಡಿದರೆ ಹಾಗೆ ಅಭಿಮಾನಿಯಾಗಿ ಇನ್ಫ್ಲುಯೆನ್ಸರ್ ಆಗಿ ಈಗ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ. ಸೊ ಆ ಕಷ್ಟದ ಹಾದಿ ಇದೆಯಲ್ಲ, ಯಾಕಂದರೆ ಸಾಕಷ್ಟು ಸರಿ ಎಷ್ಟೋ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ನೋಡಿದ್ವಿ, ಕಾಲೆಳೆಯೋರು ಇದ್ದಾರೆ, ಕೆಟ್ಟದಾಗ ಕಮೆಂಟ್ ಮಾಡೋರು ಇದ್ದಾರೆ, ಮತ್ತೊಂದು ಮಾಡಿದ್ರೆ ಅದನ್ನೆಲ್ಲ ಒಂದೊಂದಾಗಿ ನಿಭಾಯಿಸ್ಕೊಬಂದು ಇಲ್ಲಿ ತನಕ ಬಂದು ನಿಂತಿದ್ದೀರಿ. ಸೊ ಆ ಜರ್ನಿನ ನೆನೆಸ್ಕೊಳ್ಳೋದಾದ್ರೆ ಸರ್, ಈಗ ಈ ವಿಡಿಯೋಗೆ ಕೆಳಗೆ ಕಮೆಂಟ್ ಬರುತ್ತೆ ನೋಡಿ, ಈ ನನ್ನ ಮಗ ಏನು ಮಾಡ್ತಾನೆ ಅಂತ. ಸೊ ಅದು ಕಾಮನ್ ಸರ್, ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿರಲ್ವಲ್ಲ ಸರ್, ಅವ್ರದ್ದು ತಪ್ಪಲ್ಲ ಸರ್. ಸರ್, ಈಗ ಒಬ್ಬ ನಾರ್ಮಲ್ ಆಗಿ ಒಬ್ಬ ರೋಡಲ್ಲಿ ಯಾವನೋ ಒಂದು ಏನೋ ಮಾತಾಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಅವ್ನ ಬಗ್ಗೆ ನಾವು ಗೊತ್ತಿಲ್ದಂಗೆ ನಾವೇ ಕೆಲವೊಂದು ಸರಿ ಕಮೆಂಟ್ ಮಾಡ್ತೀವಿ, ಏಯ್ ಸೈಡ್ಗೆ ಹೋಗಲೇ, ಅಥವಾ ಅಡ್ಡ ಯಾವನೋ ಬರ್ತಾರೆ ಸರ್. ಅಂದರೆ ಈ ಪ್ರಪಂಚ ಇರೋದಂಗೆ. ಬಟ್ ನಮ್ಮ ಬಗ್ಗೆ ಗೊತ್ತಿರೋವರೆಗೂ ಅವರು ಕಮೆಂಟ್ ಮಾಡೋದು ಅದೇನು ತಪ್ಪಲ್ಲ. ಗೊತ್ತಾದ್ಮೇಲೆ ಮಾಡ್ತಾರಲ್ಲ ಅದು ತಪ್ಪು ಅಷ್ಟೇ ಸರ್. ಈ ಕಾಲು ಹೇಳೋರು ಅಥವಾ ಇದು ಮಾಡೋರು ಎಲ್ಲ ಇರಲೇಬೇಕಲ್ಲ ಸರ್, ಹಂಗಿದ್ದಾಗ ಅಲ್ವಾ ಮಜಾ. ಬಟ್ ಬೇಕಾದ್ರೆ ನೋಡಿ, ಈ ವಿಡಿಯೋಗೆ ಕಮೆಂಟ್ ಬಂದಿರ್ತಾವೆ ಕೆಳಗೆ ಒಂದಿಷ್ಟು. ಬೇಕಾದ್ರೆ ನೋಡಿ ನೀವು, ಈ ನನ್ನ ಮಗ ಏನು ಕಿತ್ತು ದಬ್ಬಾಗ್ತಾನೆ. ಬಟ್ ಆ ಕಮೆಂಟ್ ಹಂಗೆ ಇಟ್ಕೊಂಡಿರಿ, ಸಿನಿಮಾ ಆದಮೇಲೆ ಅವರೇ ಹೇಳ್ತಾರೆ. ಮೇ ಬಿ ಆ ಕಮೆಂಟ್ ನಾವು ಡಿಲೀಟ್ ಮಾಡ್ಬೋದು. ಅಭಿಮಾನಿಯಾಗಿ ಅಂದರೆ ಸಾಕಷ್ಟು ಸ್ಟಾರ್ಗಳಿಗೆ ತುಂಬ ಪ್ರೀತಿ ಪಾತ್ರ ನೀವು. ಅಪ್ಪು ಸರ್ ಹೇಳಿದ್ರಿ, ಯಾಕಂದರೆ ನೀವಿಬ್ಬರು ಮಾಡಿದಂಥ ಒಂದು ವಿಡಿಯೋವನ್ನೇ ಅವರು ಮೆನ್ಷನ್ ಮಾಡಿ ಮಾತನಾಡಿದರು. ಶಿವಣ್ಣ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಅವ್ರ ಜೊತೆ ಅಭಿಮಾನಿಯಾಗಿ ಒಂದು ಸುತ್ತಾಟ ಇತ್ತಲ್ಲ, ಎಷ್ಟು ಖುಷಿ ಕೊಡ್ತಂತ ಸಿನಿಮಾಗಳ ಪ್ರಮೋಷನ್ ಆಗಲಿ ಅಥವಾ ಅವ್ರ ಅಭಿಮಾನಿ ಅಂತ ಹೇಳಿದಾಗ ಅವ್ರ ಕಡೆಯಿಂದ ಇದ್ದಂಥ ರೆಸ್ಪಾನ್ಸ್ ಆಗಿರುತ್ತೆ. ಎಲ್ಲರದು ಸರ್, ನಾನು ಶಿವಣ್ಣನ ಸಿನಿಮಾಗಳು ಪ್ರಮೋಷನ್ ಮಾಡಿದ್ದೀವಿ. ಮೊನ್ನೆ ಅಪ್ ಟು ಬೈರತಿ ರಣಗಲ್ದು ಮಾಡಿದ್ವಿ. ಈಗ ಧ್ರುವ ಸರ್ಜಾ ಸರ್ ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದ್ವಿ. ವಿಜಯ್ ಸರ್ದು ಅವ್ರದ್ದು ಸಿನಿಮಾಗಳು ಪ್ರಮೋಷನ್ ಮಾಡಿದ್ವಿ. ಸರ್, ಎಲ್ಲರೂ ಅಷ್ಟೇ ಸರ್, ಅವರೆಲ್ಲರೂ ನಮಗೆಲ್ಲ ಇನ್ಸ್ಪಿರೇಷನ್ ಸರ್. ಇವಾಗ ಧ್ರುವ ಸರ್ಜಾ ಸರ್ ಅಂತ ಬಂದರೆ ಡೆಡಿಕೇಶನ್ ಅನ್ನೋ ಒಂದು ಇನ್ಸ್ಪಿರೇಷನ್ನು. ಆಗ ವಿಜಯ್ ಸರ್ ಅಂತ ಬಂದರೆ ಒಬ್ಬ ಡೈರೆಕ್ಟ್ರು ಹೆಂಗೆ ಸಿನಿಮಾಗಳನ್ನ ಮಾಡಬೇಕು, ಈಗ ನಮಗೇನು ನಮ್ಮಲ್ಲಿರೋಂಥ ಸ್ಟಫ್ನ ಹೆಂಗೆ ನಾವು ತೋರಿಸ್ಬೇಕು ಅನ್ನೋದು. ಸೊ ಅವರೆಲ್ಲರೂ ನೋಡಿದ್ದೀವಿ ಸರ್ ನಾವು. ಸೊ ಇದನ್ನು ನಾವು ಕಲಿಯೋಕ್ಕೆ ಕಾರಣನೇ ಅವರು. ಈಗ ಅವ್ರ ಸಿನಿಮಾಗಳು ಪ್ರಮೋಟ್ ಮಾಡೋಕ್ಕೆ ಹೋದಾಗ ಅಥವಾ ಅವ್ರು ಮಾತಾಡೋ ಮಾತು, ಅವ್ರಿರೋ ರೀತಿ, ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಥರ ಇರ್ತಾರೆ. ಬಟ್ ಆನ್ ಸ್ಕ್ರೀನ್ ನೋಡಿದ್ರೆ ಏನೋ ದೊಡ್ಡ ವ್ಯಕ್ತಿ ಥರ ಕಾಣಿಸ್ತಾರೆ. ಸೊ ಅವರೇ ಅಲ್ವಾ ಸರ್ ಇನ್ಸ್ಪಿರೇಷನ್ ನಮ್ಗೆ. ಶಿವಣ್ಣನೇ ನೋಡಿ ಸರ್, ಇವತ್ತು ಶಿವಣ್ಣಗೆ 60+. ಇವತ್ತಿಗೂ ನಮ್ಮ ಇಂಡಸ್ಟ್ರೀಲಿ ಪ್ರತಿನಿತ್ಯ ಕೆಲಸ ಮಾಡೋ ಹೀರೋ ಯಾರಾದ್ರೆ ಶಿವಣ್ಣ ಮಾತ್ರ. ಶಿವಣ್ಣ ಒಂಥರ ಸಿನಿಮಾ ಅಂದರೆ ಶಿವಣ್ಣ, ಶಿವಣ್ಣ ಅಂದರೆ ಸಿನಿಮಾ. ನಾವು ಅಣ್ಣವ್ರು ಬಿಟ್ಟರೆ ಅತಿ ಹೆಚ್ಚು ನಮ್ಮದ್ರಲ್ಲಿ ಈಗಿನ ಜನ್ರೇಷನಲ್ಲಿ ಅಣ್ಣವರು, ವಿಷ್ಣು ಸಾರು, ಒಂದಿಷ್ಟು ಅವ್ರನ್ನೆಲ್ಲ ಬಿಟ್ಟರೆ ಅತಿ ಹೆಚ್ಚು ಮಾಡಿರೋದೇ ನಮ್ಮ ಶಿವಣ್ಣ. ಸೊ ಅಂಥ ಶಿವಣ್ಣನ ಇವಾಗಲೂ ಸಿನಿಮಾ ಮಾಡ್ತಾವ್ರಲ್ಲ ಸರ್, ಅವರೆಲ್ಲ ಇನ್ಸ್ಪಿರೇಷನ್ ಅಲ್ಲ ಸರ್ ನಮಗೆ. ಆ ಥರ ಭಾಳ ಮುಖ್ಯ. ಹೊಸಪೇಟೆ ಹುಡುಗರು ಅಥವಾ ಅಭಿಮಾನಿಗಳು ಅಂತಂದ್ರೆ ಅಲ್ಲಿ ದೊಡ್ಡ ಮನೆ ಅಭಿಮಾನಿಗಳೇ ಆಗಿರ್ತಾರೆ. ಸೊ ಶಿವಣ್ಣಗೆ ಏನಾದರೂ ನೀವು ಡೈರೆಕ್ಷನ್ ಮಾಡ್ತಿರುವಂಥ ವಿಚಾರಗಳೇನಾದ್ರು ಹೇಳಿದ್ದೆ ಏನಾದರೂ ಇದೆಯಾ? ಇಡೀ ಪ್ರಪಂಚದಲ್ಲಿ ಶಿವಣ್ಣನೇ ಡೈರೆಕ್ಟರ್ ಹೀರೋ. ಡೈರೆಕ್ಟ್ರಿಗೆ ಯಾರು ಹೀರೋ ಇದ್ದಾರೆ ಅಂದರೆ ಶಿವಣ್ಣ ಮಾತ್ರ, ಇನ್ನು ಯಾರು ಸಾಧ್ಯ ಇಲ್ಲ. ನೀವು ಇವಾಗಲೂ ಶಿವಣ್ಣನ ಇಟ್ಕೊಂಡು ನೀವು ಕಾಲೇಜ್ ಸಿನಿಮಾ ಮಾಡ್ಬೋದು. ಶಿವಣ್ಣಗೆ ಇರೋ ತಾಕತ್ತದು. ಶಿವಣ್ಣನ ಇಟ್ಕೊಂಡು ರೋಡಿಸಮ್ ಸಿನಿಮಾ ಮಾಡ್ಬೋದು ಸರ್. ನನ್ನ ಪ್ರಕಾರ ಇಡೀ ಸಿನಿಮಾ ಇಂಡಸ್ಟ್ರಿಲೇ ವರ್ಸಟೈಲ್ ಅಂತ ಯಾರು ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ ಸರ್. ಅದು ಸುಮ್ಮನೆ ಮಾತಿಗೆ ಹೇಳ್ತಿಲ್ಲ ಸರ್. ತವರಿಗೆ ಬಾತಂಗೆ ಅಂತ ಸಿನಿಮಾ ಮಾಡ್ತಾರೆ ಸರ್. ಸಂತೆಯಲ್ಲಿ ನಿಂತ ಅಂತ ಕಬೀರ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ಜೋಗಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ಓಂ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ಹಗಲು ವೇಷ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ದೊರೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ಬೈರತಿ ರಣಗಲ್ ಅಂತ ಸಿನಿಮಾ ಮಾಡ್ತಾರೆ ಸರ್. ಈಗ ಡ್ಯಾಡ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಸರ್. ಅಂಡಮಾನ್ ಅಂತ ಅವಲೇ ಮಾಡಿದ್ರು ಸರ್. ಸರ್, ವರ್ಸಟೈಲ್ ಅನ್ನೋ ಪದಕ್ಕೆ ಇನ್ನೊಂದು ಮೀನಿಂಗೇ ಶಿವಣ್ಣ ಸರ್. ಸರ್, ಶಿವಣ್ಣನ ಜೊತೆ ಸಿನಿಮಾ ಮಾಡೋದು ಸರ್, ಅವ್ರ ಸಿನಿಮಾ ಶೂಟಿಂಗ್ ನೋಡೋದೇ ಇಷ್ಟ ಸರ್. ಏನಾದ್ರು ಫ್ಯೂಚರಲ್ಲಿ ಏನಾದ್ರು ಚಾನ್ಸ್ ಸಿಕ್ಕರೆ ಶಿವಣ್ಣಂಗೆ ಮಾಡೋಕ್ಕೆ ಇರಲ್ಲ ಸರ್. ನಮ್ಮ ಇಂಡಸ್ಟ್ರಿಲಿ ಬರೋವಂಥ ಪ್ರತಿಯೊಂದು ಡೈರೆಕ್ಟ್ರಿಗೆ, ಆಲ್ರೆಡಿ ಈಗಿರೋಂಥ ದೊಡ್ಡ ಸ್ಟಾರ್ ಡೈರೆಕ್ಟ್ರಿಗೂ ಯಾರು ಡೈರೆಕ್ಟ್ರ್ ಹೀರೋ ಅಂತ ಇದ್ದಾರೆ ಶಿವಣ್ಣ ಮಾತ್ರ. ನೀವೇನಾದ್ರು ಹೇಳಿದ್ರೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ? ಇಲ್ಲ ಸರ್, ಯಾರಿಗೂ ಹೇಳಿಲ್ಲ ಸರ್. ಯಾರಿಗೂ ಗೊತ್ತ ಅಷ್ಟೇನು ಪರಿಚಯ ಅಂದರೆ ಅಷ್ಟು ಪರಿಚಯ ಇಲ್ಲ ಸರ್. ಬಟ್ ಫ್ಯೂಚರಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಹೋಗ್ಬಿಟ್ಟು ಮಾತಾಡ್ಸೋಣ ಅಂತ ಒಂದು ಆಸೆ ಇದೆ ಸರ್. ಅಷ್ಟೇ ಸರ್.